ಇದೀಗ ಟಾಸ್ನ ಸಮಯ. ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅರ್ಪಿಸುವ ಗಂಡಬೇರುಂಡ ಟ್ರೋಫಿ ಉತ್ತರ ವಲಯದ ಈ ಬೆಳಗಾವಿಯ ಹಾರುಗೇರಿಯಲ್ಲಿ ಬಹಳ ಅದ್ಭುತವಾದಂತಹ ಕಬಡ್ಡಿ ಪಂದ್ಯಾವಳಿ ನಡೀಲಿಕ್ಕಿದೆ. ಪ್ರಥಮ ಪಂದ್ಯದ ಟಾಸ್ನ ಕಾರ್ಯಕ್ರಮದಲ್ಲಿ ಈಗಾಗಲೇ ರಾಯಚೂರು ತಂಡ ನಾಣ್ಯ ಚುಮ್ಮಿಕೆಯಲ್ಲಿ ವಿಜಯಶಾಲಿಯಾಗಿ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಗಂಡಬೇರುಂಡ ಟ್ರೋಫಿ 2026 ಲೈವ್ ನಲ್ಲಿ ಕಾಮೆಂಟೇಟರ್ ಆಗಿ ನವೀನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಗೂ ಸಹ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇವೆ. ನಮಸ್ಕಾರ ಗುರು, ಧನ್ಯವಾದಗಳು. ಹೌದು, ನಮ್ಮ ಸತೀಶ್ ಜಾರಕಿಹೊಳಿ ಅವರ ಆ ಒಂದು ಅಸೋಸಿಯೇಷನ್ ಇಂದ, ಒಂದು ಫೌಂಡೇಶನ್ ಇಂದ ಬರ್ತಾ ಇರುವಂತಹ ಗಂಡಬೇರುಂಡ ಟ್ರೋಫಿ 2026 ಮೊಟ್ಟ ಮೊದಲ ಬಾರಿಗೆ ನಾರ್ತ್ ಝೋನ್, ಹೌದು, ನಮ್ಮ ಕರ್ನಾಟಕನ 3 ಝೋನ್ಗಳಾಗಿ ಇಲ್ಲಿ ಡಿವೈಡ್ ಮಾಡಲಾಗಿದೆ, ವಿಂಗಡಿಸಲಾಗಿದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾರ್ತ್ ಝೋನ್, ಸೌತ್ ಝೋನ್ ಹಾಗೂ ಸೆಂಟ್ರಲ್ ಝೋನ್. ಇದು ಇವತ್ತಿನ 3 ದಿನಗಳ ಪಂದ್ಯಾವಳಿಗಳು ಏನ್ ನಡೆಯುತ್ತೆ, ಈ 3 ದಿನದ ಒಂದು ಪಂದ್ಯಗಳು ಏನ್ ನಡೆಯುತ್ತೆ, ಇದು ಇವತ್ತಿಂದ ಟ್ರೋಫಿ ಮಾತ್ರ ಅಲ್ಲ, ಎಲ್ಲ ನೇರ ಪ್ರಸಾರದಲ್ಲಿ ಲೈವ್ ಅಲ್ಲಿ ನೋಡ್ತಾ ಇರೋರಿಗೆ ನಾವು ಹೇಳೋದಕ್ಕೆ ಏನ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಇದು ಒಂದು ಹಾದಿ ಆಗ್ತಾ ಇರೋದು ನವೆಂಬರ್ ತಿಂಗಳಿಗೆ ಎಲ್ಲರೂ ಕೂಡ ಸಜ್ಜಾಗ್ತಿರೋದು. ಸೊ ಮೊದಲ ರೇಡ್ ಇಲ್ಲಿ ಆರಂಭ ಆಗುತ್ತೆ. ಹಾಗೂ ರಾಯಚೂರ್ ಅಲ್ಲಿ ಆರೆಂಜ್ ಜರ್ಸಿನ ಧರಿಸಿದ್ರೆ, ಅಲ್ಲಿ ಬ್ಲೂ ಜರ್ಸಿಲಿ ಧಾರವಾಡ ಜಿಲ್ಲೆ ಮೊದಲ ರೇಡ್. ಇಲ್ಲಿ ನರೇಂದ್ರ ಅವರು ರೈಟ್ ರೈಡರ್ ತುಂಬಾ ಚೆನ್ನಾಗಿ ತಮ್ಮ ಪಾದಗಳನ್ನ ಬಳಕೆ ಮಾಡ್ತಾರೆ, ವಾಕ್ ಲೈನ್ ಅನ್ನ ದಾಟ್ತಾರೆ, ರೇಡ್ ನ ಲೀಗಲ್ ಮಾಡ್ತಾರೆ, ವಾಪಸ್ ಬರ್ತಾರೆ. ಮೊದಲ ಎಂಟಿ ರೇಡ್ ಈಗ ರಾಯಚೂರ್ಗೆ ಮೊದಲ ರೇಡ್. ಗುರು, ತುಂಬಾ ಚೆನ್ನಾಗಿರುವಂತಹ ಬೆಳಗಾವಿಲಿ ನೀವು ಕೂಡ ಇದೀರಿ, ಬಿಸಿಲು ಕಮ್ಮಿ ಇದೆ. ಸೊ ಬೆಳಗ್ಗೆ 7 ಗಂಟೆಗೆ ತುಂಬಾ ಆರಂಭ ಮಾಡಿರೋದು ಒಳ್ಳೇದು ಅನ್ಸುತ್ತೆ. ರನ್ನಿಂಗ್ ಅಟ್ಯಾಕ್, ಮೊದಲ ಪಾಯಿಂಟ್, ಒಳ್ಳೆ ಟಚ್ ಪಾಯಿಂಟ್ ಲೆಫ್ಟ್ ಕಾರ್ನರ್ ಅಲ್ಲಿ. ಅಲ್ಲಿ ನರೇಂದ್ರನ ಔಟ್ ಮಾಡ್ತಾ ಮೊದಲ ಪಾಯಿಂಟ್ ನ ತಗೋತಾರೆ ಅಲ್ಲಿ ಧಾರವಾಡ. ಒಳ್ಳೆ ರನ್ನಿಂಗ್ ಆ್ಯಂಡ್ ಟಚ್ ಜೊತೆಗೆ ಮತ್ತೆ ಆರಂಭ ಮಾಡಬೇಕು. ರೈಟ್ ರೈಡರ್ ತಿರ್ಗಾ ನರೇಂದ್ರ ಅವರು ಹೇಳಿದಾಗೆ ತುಂಬಾ ಚೆನ್ನಾಗಿ ಆ ಒಂದು ಸ್ಪೇಸ್ ನ ಬಳಸ್ಕೋತಾರೆ, ಆ ಒಂದು ಕೋರ್ಟ್ ನ ತುಂಬಾ ಮೂಲೆಯಿಂದ ಮೂಲೆಗೆ ಓಡ್ ಹೋಗ್ತಾ ಬೋನಸ್ ನ ಪ್ರಯತ್ನ ಮಾಡ್ತಾರೆ ತುಂಬಾ ಚೆನ್ನಾಗಿ. ಹಾಗೆ ಮುಂದೆ ಟೋ ಟಚ್ ನ ಕೂಡ ಪ್ರಯತ್ನ ರೈಟ್ ಕಾರ್ನರ್ ಅಲ್ಲಿ, ಆದ್ರೆ ಬೋನಸ್ ಸಿಕ್ಕಿದ್ಯಾ? ಸಿಕ್ಕಿದೆ ಬೋನಸ್, ಮೊದಲ ಬೋನಸ್ ಪಾಯಿಂಟ್ ಕೂಡ. ಹಾಗೆ ಇನ್ನೊಬ್ಬ ಲೆಫ್ಟ್ ರೈಡರ್ ಈಗ ಒಳಗೆ ಬರ್ತಾ ಇರೋದು, ಪವರ್ಡ್ ಬೈ ಎಲಿವೇಟ್ ಇಂಡಿಯಾ ಸ್ಪೋರ್ಟ್ಸ್. ತುಂಬಾ ದೊಡ್ಡ ಒಂದು ಆರ್ಗನೈಸೇಷನ್, ಯುವ ಕಬಡ್ಡಿ ಸೀರೀಸ್ ಅನ್ನುವಂತಹ ದೊಡ್ಡ ಒಂದು ಸೀರೀಸ್ ನ ಹುಟ್ಟು ಹಾಕದಂತಹ ಎಲಿವೇಟ್ ಇಂಡಿಯಾ ಸ್ಪೋರ್ಟ್ಸ್ ಇಲ್ಲಿ ಗಂಡಬೇರುಂಡ ಟ್ರೋಫಿ 2026 ಅನ್ನ ಆಯೋಜಿಸ್ತಾ ಇರೋದು. ಗುರು ಅವರೇ, ನಮ್ಮ ಪವರ್ ಪ್ಲೇ ರೂಲ್ ಬಗ್ಗೆ ನಾವು ಖಂಡಿತ ಇಲ್ಲಿ ಮಾತಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ತುಂಬಾ ಮುಖ್ಯ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹೊಸ ಇನೋವೇಷನ್ ಅನ್ನ ಹೊರಗಡೆ ತಂದಿರೋದು. ಸೊ ಆರೆಂಜ್ ಜರ್ಸಿಲಿ ರಾಯಚೂರು ಇದ್ರೆ ರನ್ನಿಂಗ್ ಹ್ಯಾಂಡ್ ಟಚ್, ತಿರ್ಗಾ ಧಾರವಾಡ ಇನ್ನೊಂದು ರೈಟ್ ಪಾಯಿಂಟ್ ನ ತಗೊಂಡ್ರೆ, ಕವರ್ಸ್ ನ ಅಟ್ಯಾಕ್ ಮಾಡ್ತಾರೆ, ರೈಟ್ ಕವರ್ಸ್ ನ ತುಂಬಾ ಚೆನ್ನಾಗಿ. ಅಲ್ಲಿ ಹನುಮಂತು ಅವರು ಹೈಲೈನ್ ಡಿಫೆನ್ಸ್ ನ ಆಡ್ತಾ ಇದ್ರು, ಹನುಮಂತು ಅವರು. ಸೊ ಸ್ವಲ್ಪ ಹಿಂದೆ ಹೋಗಕ್ಕಾಗ್ಲಿಲ್ಲ, ಟಚ್ ಪಾಯಿಂಟ್ ನ ಅಲ್ಲಿ ಪಡ್ಕೋತಾರೆ. ಹಾಗೆ ಹೇಳಿದಾಗೆ ಆ ಪವರ್ ಪ್ಲೇ ರೂಲ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬಾ ಹೊಸ ಒಂದು ಇನೋವೇಷನ್. ಟಾಸ್ ಗೆದ್ದಂತಹ ತಂಡ ಮೊದಲ ಹಾಫ ಅಥವಾ ಎರಡನೇ ಹಾಫ, ಯಾವ ಹಾಫ್ ಅಲ್ಲಿ ಅವರು ಪವರ್ ಪ್ಲೇ ನ ತಗೋತಾರೆ ಅಂತ ಹೇಳಿರ್ತಾರೆ ಈಗಾಗಲೇ ಅಂಪೈರ್ಸ್ಗೆ. ಸೊ ಆ ಪವರ್ ಪ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ 3 ನಿಮಿಷಗಳ ಕಾಲ ಪವರ್ ಪ್ಲೇ ತಗೊಂಡಂತಹ ತಂಡ ಯಾವುದೇ ಅಂಕಗಳನ್ನ ಪಡ್ಕೊಂಡ್ರು ಸರಿ, ರೇಟ್ ಪಾಯಿಂಟ್ ಆಗ್ಲಿ, ಟಚ್ ಪಾಯಿಂಟ್ ಆಗ್ಲಿ, ಅಥವಾ ಡಿಫೆನ್ಸ್ ಪಾಯಿಂಟ್ ಆಗ್ಲಿ, ಬೋನಸ್ ಆಗ್ಲಿ, ಯಾವುದೇ ಪಾಯಿಂಟ್ ಆಗ್ಲಿ, ಅದ್ರ ಮೇಲೆ ಒಂದು ಅಂಕ ಸಿಗುತ್ತೆ ಅವ್ರಿಗೆ. ಈಗ 3 ಟಚ್ ಪಾಯಿಂಟ್ ನ ತಗೊಂಡ್ರು ರೇಡ್ ಅಲ್ಲಿ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಅಂಕ ಕೂಡ ಅವ್ರಿಗೆ ಸಿಗುತ್ತೆ ಪವರ್ ಪ್ಲೇ ಅಲ್ಲಿ. ಅದು ತುಂಬಾ ಅದ್ಭುತವಾದಂತಹ ಇನೋವೇಷನ್. ಹಾಗೇನೆ ಎದುರಾಳಿ ತಂಡಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರತಿ ಆಲ್ಟರ್ನೇಟಿವ್ ರೇಡ್ ಅಂದ್ರೆ ಒಂದ್ ರೇಡ್ ಆದ್ಮೇಲೆ ಎರಡನೇ ರೇಡ್ ಅವ್ರಿಗೆ ಡೂ ಆರ್ ಡೈ ರೇಡ್ ಆಗ್ಬಿಡುತ್ತೆ.
ಅವರು ಮೊದಲ ರೇಡ್ ಅಲ್ಲಿ ಪಾಯಿಂಟ್ ತಗೊಂಡ್ರು ಸರಿ, ತಗೊಳ್ಳಿಲ್ಲದೆ ಇದ್ರು ಸರಿ, ಎರಡನೇ ರೇಡನೆ ಅವರಿಗೆ ಡೂ ಆರ್ ಡೈ ರೇಡ್ ಆಗ್ಬಿಡುತ್ತೆ. ಇದು ಮೊದಲ ಡೂ ಆರ್ ಡೈ ರೇಡ್. ಈಗ ಈ ಪಂದ್ಯದ ಮೊದಲ ಡೂ ಆರ್ ಡೈ ರೇಡ್ ರಾಯಚೂರು ರಾಯಚೂರು ಇರೋದು. ಹೌದು ಗುರು, ಪಾಯಿಂಟ್ಸ್ ಅನ್ನ ಪಡ್ಕೊಳ್ಳಬೇಕಾಗುತ್ತೆ. ಲೆಫ್ಟ್ ರೈಡರ್ ಸಾಕಷ್ಟು ಪರಶುರಾಮ್ ರೈಟ್ ಕವರಿಂದ ಬಂದ್ರು ಡ್ಯಾಶ್ಗೆ, ಹಾಗೂ ಚೆನ್ನಾಗಿ ಲಾಬಿನ ಬಳಸ್ಕೊಂಡ ಪ್ರಯೋಗ ಮಾಡಿದ್ರು. ಕಿಕ್ ನ ಪ್ರಯತ್ನ ಲೆಫ್ಟ್ ಕಾರ್ನರ್ ಅಲ್ಲಿ. ವಾವ್, ತಮ್ಮ ಉದ್ದ ಕಾಲ್ಗಳನ್ನ ಚೆನ್ನಾಗಿ ಬಳಕೆ ಮಾಡ್ಕೊಂಡ್ರು, ಹಾಗೂ ಒಳ್ಳೆ ಕಿಕ್. ಇನ್ನೊಂದು ಪಾಯಿಂಟ್ ಧಾರವಾಡ್ಗೆ. ಮಸರಾಜ್ ಅವ್ರ ಕಡೆಯಿಂದ ಒಂದು ರೆಡ್ ಪಾಯಿಂಟ್. ಸ್ಟಾರ್ಟಿಂಗ್ ಅಲ್ಲೇ ನೋಡೋದಾದ್ರೆ ಧಾರವಾಡ ಜಿಲ್ಲಾ ತಂಡ ಲೀಡ್ ಅನ್ನ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಎಸ್, ಮತ್ತೊಮ್ಮೆ ರೈಟ್ ಕವರ್ ಭಾಗದಿಂದ ಲೆಫ್ಟ್ ರೈಡರ್ ನರೇಂದ್ರ ಹಾಗೂ ಕರಿಯಪ್ಪ. ನರೇಂದ್ರ ಒಳ್ಳೆ ರೇಡರ್. ಸಚಿನ್ ಇನ್ನು ನಾವು ನೋಡಿಲ್ಲ ಗುರು ರೇಡ್ ಮಾಡ್ತಾ. ಅಲ್ಲಿ ಬೇಕು, ಧಾರವಾಡ್ಗೆ ಪರವಾಗಿಲ್ಲ, ಒಬ್ಬ ರೇಡರ್ ಇದ್ರು ನಡೆಯುತ್ತೆ ಅಂತ ಹೇಳ್ತಾ ಅವರು ಆಂಕಲ್ ಹೋಲ್ಡ್ ಪ್ರಯತ್ನ ರೈಟ್ ಕಾರ್ನರ್ ಅಲ್ಲಿ. ಹಾಗೂ ಈಗ ಹೇಳ್ತಾ ಇದ್ದೆ ನಾನು, ರಾಯಚೂರಿಗೆ ರೇಡ್ ಪಾಯಿಂಟ್ ಬೇಕು ಅಂತ ಬಂದಿದೆ. ರಾಯಚೂರಿಗೆ ರೇಡ್ ಪಾಯಿಂಟ್. ಒಂದು ತಪ್ಪು ಪ್ರಯತ್ನ ಅಲ್ಲಿ ರೈಟ್ ಕಾರ್ನರ್ ಅಲ್ಲಿ, ಬೇಕಿರಲಿಲ್ಲ ಆ ತರದ ಒಂದು ಪ್ರಯತ್ನ. ಹುಲೇಶ್ ವಾಪಸ್ ಹೋಗ್ಬೇಕೀಗ. ಹೇಳಿದಾಗೆ ಆರೆಂಜ್ ಜರ್ಸಿಲಿ ಅಲ್ಲಿ ರಾಯಚೂರು ತಂಡ, ಹಾಗೂ ಬ್ಲೂ ಜರ್ಸಿಲಿ ಧಾರವಾಡ. ಮತ್ತೊಂದು ರೆಡ್ ಪಾಯಿಂಟ್. ಇನ್ನೊಂದು ತಪ್ಪಾಗುತ್ತೆ ಅಲ್ಲಿ. ಲೆಫ್ಟ್ ಕಾರ್ನರ್ ಅಲ್ಲಿ ಎಸ್ಕೇಪ್ ಆಗ್ತಾರೆ, ತುಂಬಾ ಚೆನ್ನಾಗಿ ಎಸ್ಕೇಪ್ ಆಗ್ತಾರೆ. ಅಟೆಂಪ್ಟ್ ಅಂತೂ ಚೆನ್ನಾಗಿತ್ತು ಅಲ್ಲಿ, ಆದ್ರೆ ಆಂಕಲ್ ಹೋಲ್ಡ್ಗೆ ಯಾವುದೇ ರೀತಿಯಾದಂತಹ ಬಲ ಇರಲಿಲ್ಲ. ಸೊ 5 ಜನ ಡಿಫೆನ್ಸ್ ಇರಬೇಕಾದ್ರೆ ಬೋನಸ್ ಆಫ್ ಆಗಿರುತ್ತೆ, ಬೋನಸ್ ಇರೋದಿಲ್ಲ. ಸೊ ಅದಕ್ಕೆ ತುಂಬಾ ಒಳಗಡೆ ಹೋಗುವಂತ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಇಲ್ಲಿ 30 ಸೆಕೆಂಡ್ಗಳ ಕಾಲ ಆಫ್ಕೋರ್ಸ್ ರೇಡ್ ಇರುತ್ತೆ. ಹಾಗೇನೆ ಪವರ್ ಪ್ಲೇ ತಗೊಂಡಂತಹ ತಂಡ ಯಾವುದು ಅಂತ ನಾವು ಮತ್ತೊಮ್ಮೆ ಗುರುತು ಮಾಡ್ಕೋತೀವಿ. ರೈಟ್ ಕಾರ್ನರ್ ಅಲ್ಲಿ ಆಂಕಲ್ ಹೋಲ್ಡ್ ಪ್ರಯತ್ನ, ಒಳ್ಳೆ ಜಂಪ್, ತುಂಬಾ ಚೆನ್ನಾಗಿ ಎಸ್ಕೇಪ್ ಆಗ್ತಾರೆ ಅಲ್ಲಿ ಬಸವರಾಜ್. ಈ ರೀತಿಯಾದಂತಹ ಎಸ್ಕೇಪಿಂಗ್ ಸ್ಕಿಲ್ಸ್ ಬೇಕು. ಒಳ್ಳೆ ಒಂದು ಸೀರೀಸ್ ಆಯೋಗ ಮಾಡಿದ್ದಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಈ ಒಂದು ಫೌಂಡೇಶನ್ ಇಂದ. ಇಲ್ಲಿ ಈ ಒಂದು ಹಣಾಹಣಿಯಲ್ಲಿ ಒಳಗಡೆ ಬಂದಿದ್ದಾರೆ. ಧಾರವಾಡ ತಂಡ ಲೀಡ್ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿ, 3 ಅಂಕಗಳ ಲೀಡ್. ಟಾಸ್ ಅನ್ನ ರಾಯಚೂರು ಅವರು ಗೆದ್ದಿರೋದು. ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾವ ಒಂದು ಹಾಫ್ ಅಲ್ಲಿ ಅವರು ಪವರ್ ಪ್ಲೇನ ತಗೋತಾರೆ ಅಂತ. ಏನಿದು ಪವರ್ ಪ್ಲೇ? ಮತ್ತೊಮ್ಮೆ ಮಗದೊಮ್ಮೆ ನಾವು ಹೇಳ್ತಾನೆ ಇರ್ತೀವಿ, ಯಾಕಂದ್ರೆ ಹೊಸ ರೂಲ್, ಆದಷ್ಟು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕು. ಗುರು, ತುಂಬಾ ಒಳ್ಳೆ ರೂಲ್ ಇದು ಪವರ್ ಪ್ಲೇ ಅಲ್ವಾ? ಪವರ್ ಪ್ಲೇ ರೂಲ್ ಇರೋದು ಒಂದೊಳ್ಳೆ ಮ್ಯಾಚ್ ಅನ್ನ ನೋಡ್ಬೋದು. ಹೌದು, ಟಾಸ್ ನ ಗೆದ್ದಿರೋದು ಐ ಥಿಂಕ್ ರಾಯಚೂರು ತಂಡ. ಅವರು ಮೊದಲು ಪವರ್ ಪ್ಲೇನ ತಗೋಬೇಕು, ಯಾಕಂದ್ರೆ ಈಗ ಅವರೇನೆ ಸ್ವಲ್ಪ ಹಿಂದೆ ಉಳ್ಕೊಂಡಿರೋದು. ಯಾಕಂದ್ರೆ ನರೇಂದ್ರ ತುಂಬಾ ಚೆನ್ನಾಗಿ ರೇಡ್ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರೈಟ್ ರೈಡರ್ ತಿರ್ಗಾ ಅವ್ರು ಅಟ್ಯಾಕ್ ಮಾಡೋದು ನೋಡಿ, ಯಾವಾಗ್ಲೂ ಕೂಡ ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕವರ್ ಅಲ್ಲಿ. ಸೊ ರೈಟ್ ಕವರ್ ಅಲ್ಲಿ ಇನ್ನೊಬ್ಬ ಹೊಸ ಡಿಫೆಂಡರ್ ನ ಒಳಗಡೆ ತಂದಿದ್ದಾರೆ. ಇಲ್ಲಿ ಯಲ್ಲಪ್ಪ ಅನ್ನೋರನ್ನ ತಂದಿದ್ದಾರೆ. ಹನುಮೇಶ್ ಕೋಚ್, ರಾಯಚೂರಿನ ಕೋಚ್. ತುಂಬಾ ಒಳ್ಳೆ ಬದಲಾವಣೆ, ಯಾಕಂದ್ರೆ ಡಿಫೆನ್ಸ್ ಅಲ್ಲಿ ಒಂದಷ್ಟು ಕಟ್ ಹಾಕ್ಬೇಕು ನರೇಂದ್ರ ಅವ್ರನ್ನ ಅನ್ನೋಂತಹ ಒಂದು ಐಡಿಯಾ ಇದ್ದಿರಬಹುದು. ತುಂಬಾ ಚೆನ್ನಾಗಿ ಅವ್ರನ್ನ ಕರ್ಕೊಂಡ್ ಬಂದ್ರು.
ಎಸ್ ಮತ್ತೆ ರಾಯಚೂರಿನ ಲೆಫ್ಟ್ ರೈಡರ್ ಎಸ್ ಸಚಿನ್ ಅವರಿಂದ ಅದ್ಭುತವಾದಂಥ ಒಂದು ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಭಾಗದಿಂದ ರೈಡರ್ಗೆ ಇಲ್ಲೊಂದು ಬೋನಸ್ ಸಿಗ್ತಾ ಇದೆ. ಒಂದೊಳ್ಳೆ ಅಟ್ಯಾಕ್ ಆಂಕಲ್ ಹೋಲ್ಡ್ ನ ಪ್ರಯತ್ನ ಮಾಡೋದಕ್ಕೂ ಮುಂಚೆ ಐ ಥಿಂಕ್ ಬೋನಸ್ ಲೈನ್ ನ ದಾಟಿದ್ರು. ಎಲ್ಲಪ್ಪ ಡಿಫೆಂಡರ್ ಆಗಿ ಒಳಗಡೆ ಬಂದಿದ್ರು ಅಂತ ಅನ್ಕೊಂಡೆ ನಾನು, ಆದ್ರೆ ಇಲ್ಲ, ಎಲ್ಲಪ್ಪ ಅವರು ಇದ್ದಾರೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ. ಹೌದು, ಎಸ್ ಧಾರವಾಡದ ಯುವ ದಾಳಿಗಾರ. 4 ಆಟಗಾರರ ನಡುವೆ ಸಾಕಷ್ಟು ಪ್ರಯತ್ನ ಇತ್ತು, ಹ್ಯಾಂಡ್ ಟಚ್ ಮಾಡುವಂತಹ ಪ್ರಯತ್ನಕ್ಕೂ ಸಹ ಮುಂದಾಗಿದ್ರು, ಆದ್ರೆ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಖಂಡಿತ ಅಲ್ಲಿ ಬಸವರಾಜ್ ತುಂಬಾ ಚೆನ್ನಾಗಿ ವಾಪಸ್ ಬಂದ್ರು. ಟೋಟಚ್ ನ ಪ್ರಯತ್ನ ಅಲ್ಲಿ ರೈಟ್ ಕವರ್ ಅಲ್ಲಿ. ರಾಯಚೂರ್ಗೆ ಈಗ ಪವರ್ ಪ್ಲೇ ತಗೋಬೇಕು ಅಂತ ಅನ್ಸುತ್ತೆ ನಂಗೆ ಗುರು, ಬಿಕಾಸ್ ಅವರು ಈ ಒಂದು ಸ್ಕೋರ್ ಲೈನ್ ಅನ್ನ ನೋಡ್ತಾ ಇದ್ರೆ ತುಂಬಾ ಹಿಂದೆ ಉಳ್ಕೊಂಡಿದ್ದಾರೆ. ಹಾಗೆ ಟ್ಯಾಕಲ್ ಪಾಯಿಂಟ್ ಇನ್ನ ಬಂದಿಲ್ಲ. 7 ನಿಮಿಷ ಆಟ ಇನ್ನು ಬಾಕಿ ಇದೆ, ಟ್ಯಾಕಲ್ ಪಾಯಿಂಟ್ ಇನ್ನೂ ಕೂಡ ಬಂದೇ ಇಲ್ಲ. ನರೇಂದ್ರ ಆಗ್ಲಿ ಅಥವಾ ಬಸವರಾಜ್ ಆಗ್ಲಿ ಅಲ್ಲಿ ಟ್ಯಾಕಲ್ ಆಗೇ ಇಲ್ಲ. ಇದು ಡೂ ಆರ್ ಡೈ ಬಸವರಾಜ್ಗೆ ಪಾಯಿಂಟ್ ನ ತಗೊಳ್ಳೇಬೇಕು. 4 ಜನ ಡಿಫೆಂಡರ್ಸ್ ಇದ್ದಾರೆ, ಸೊ ಇಲ್ಲಿ ಪಾಯಿಂಟ್ ಬರಲಿಲ್ಲ ಅಂದ್ರೆ ಟ್ಯಾಕಲ್ ಪಾಯಿಂಟ್ ಬರೋದು ಖಂಡಿತ ಆಗುತ್ತೆ. ಆದ್ರೆ ರನ್ನಿಂಗ್ ಅಟ್ಯಾಕ್ ಲಾಬಿನ ಪ್ರಯತ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ರೈಟ್ ಕಾರ್ನರ್ ಅಲ್ಲಿ ತುಂಬಾ ಒಳಗಡೆ ಹೋಗಿ ಆ ಒಂದು ಟಚ್ ಪಾಯಿಂಟ್ ನ ತಗೊಂಡ್ ಬರ್ತಾರೆ. ಬ್ಯೂಟಿಫುಲ್ ರೈಟ್. ಪಡ್ಕೊಳ್ತಾ ಎಸ್ ರಾಯಚೂರಿನ ಯುವ ದಾಳಿಗಾರ ಯಾವುದೇ ಪಾಯಿಂಟ್ಸ್ ಇಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದ್ರು. ಮತ್ತೊಮ್ಮೆ ದಾಳಿಯಲ್ಲಿ ಧಾರವಾಡದ ಅಪ್ಪು ಸೂಪರ್ ಟೆಕಲ್ ಆನ್ ಆಗಿದೆ. ರಾಯಚೂರಿನ ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಬಂದಿದೆ. ಒಂದು ಅದ್ಭುತವಾದಂತಹ ಜಂಪ್ ಅನ್ನ ತೆಗೆದುಕೊಳ್ತಾ ಇಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅಪ್ಪು. ಧಾರವಾಡದ ಒಬ್ಬ ಯುವ ಲೆಫ್ಟ್ ಕಾರ್ನರ್ ಭಾಗದಿಂದ ಯಲ್ಲಪ್ಪ ಡೈವಿಂಗ್ ಟ್ಯಾಕಲ್. ರೈಡರ್ ಇಲ್ಲಿ ಆ ಟ್ಯಾಕಲ್ಗೂ ಮುಂಚಿತವಾಗಿ ಬೋನಸ್ ಅನ್ನ ಕ್ಲಿಯರ್ ಮಾಡಿದ್ರು. ಲೋನ ಅಂಕವನ್ನು ಪಡೆದುಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ. ಈ ಮೂಲಕ ಆಲ್ ಔಟ್ ಪಾಯಿಂಟ್ಸ್ ಅನ್ನ ಧಾರವಾಡ ತಂಡದ ಆಟಗಾರರು ಮೊದಲನೇದಾಗಿ ಇಲ್ಲಿ ಪಡ್ಕೊಳ್ತಾ ಇದ್ದಾರೆ. ಈ ಮೂಲಕ ಸ್ಕೋರ್ ಬೋರ್ಡ್ ಅನ್ನ ಗಮನಿಸೋದಾದ್ರೆ ಧಾರವಾಡ 13, ರಾಯಚೂರು 5. ನವೀನ್ ಸರ್, ಈ ಮ್ಯಾಚ್ ನಿಮ್ ಪ್ರಕಾರ ಧಾರವಾಡದವರು ಇಲ್ಲಿಂದ ಲೀಡ್ ಅನ್ನ ತೆಗೆದುಕೊಂಡಿದ್ದಾರೆ. ರಾಯಚೂರು ಅವ್ರು ಏನಾದ್ರೂ ಕಮ್ ಬ್ಯಾಕ್ ಮಾಡ್ಬೋದಾ? ಮಾಡ್ಲೇಬೇಕು, ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ಬೇಕು. ಈಗ ಒಂದು ಟೈಮ್ ಔಟ್ ನ ಇಲ್ಲಿ ಧಾರವಾಡ ಅವ್ರು ಕೇಳಿದ್ರು, ಆದ್ರೆ ಇಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಮೊದಲು ಬಸವರಾಜ್ ಅವರನ್ನ ಆಟ ಆಡಕ್ ಬಿಟ್ಬಿಡ್ಬೇಕು, ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು. ಈಗ ನೋಡಿ ಅಲ್ಲಿ ಆಲ್ ಔಟ್ ಆಗಿದ್ದು ಕೂಡ ಅದಕ್ಕೇನೆ, ಯಾಕೆಂದ್ರೆ ಬಸವರಾಜ್ ಅವರನ್ನ ತುಂಬಾ ಟ್ಯಾಕಲ್ ಮಾಡುವಂತ ಪ್ರಯತ್ನನ ಜಾಸ್ತಿ ಮಾಡಿದ್ರು. ಅಡ್ವಾನ್ಸ್ ಟ್ಯಾಕಲ್ಗಳು ತುಂಬಾ ಫೇಲ್ ಆದ್ವು. ಅಲ್ಲಿ ಯಾವ್ದು ಕೂಡ ಅವ್ರಿಗೆ ಒಂದು ಸಕ್ಸಸ್ ಆಗ್ಲಿ ಅಥವಾ ಒಂದು ನಿಯಂತ್ರಣ ಆಗ್ಲಿ ಆ ಒಂದು ಡಿಫೆನ್ಸ್ ಅಲ್ಲಿ ಇಲ್ಲ. ಯಾವ ತಂಡ ಹಿಂದೆ ಉಳಿಯುತ್ತೆ ತುಂಬಾ ಜಾಸ್ತಿ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಬೋನಸ್ ಪಾಯಿಂಟ್ ಪರವಾಗಿಲ್ಲ. ಬಸವರಾಜ್ ಅವರು ಹಾಗೇನೆ ನರೇಂದ್ರ ಇಬ್ಬರೇ ರೇಡರ್ ಇನ್ನೂ ಕೂಡ ಚೆನ್ನಾಗಿ ವರ್ಕೌಟ್ ಮಾಡ್ತಿರೋದಿದ್ರು ಧಾರವಾಡ ಅವ್ರಿಗೆ. ಇಬ್ರು ರೇಡರ್ಗಳು ನಾವ್ ಏನ್ ಮಾಡ್ಬೇಕು ಅಂದ್ರೆ ಅಟ್ಯಾಕ್ ಮಾಡಕ್ಕೆ ಹೋಗ್ಲೇಬಾರ್ದು. ಬೋನಸ್ ತಗೋತೀಯ ತಗೊಳಪ್ಪ, ಸರಿ 1 ಅಂಕ ತಾನೆ ಹೋದ್ರೆ ಹೋಗ್ಲಿ ಅಂತೇಳಿ ಟ್ಯಾಕ್ಲಿಂಗ್ ಅಲ್ಲಿ ಆದಷ್ಟು ಒಂದು ಪೇಷನ್ಸ್ ನ ಆದಷ್ಟು ಒಂದು ಸಂಯಮತೆನ ಒಂದು ಕಾಪಾಡ್ಕೊಂಡು ಹೋದ್ರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ರೇಡರ್ಗೆ ಈಗ ಒಳಗಡೆ ಹೋಗಿದ್ದಾರೆ, ರಾಯಚೂರು ಅವರ ರೇಡರ್ಸ್ಗೆ ಅಲ್ಲಿ ಬೋನಸ್ ಕೊಡ್ತಾರೆ. ತುಂಬಾ ಒಳ್ಳೆ ಬೋನಸ್, ಪ್ರಯತ್ನ ಚೆನ್ನಾಗಿತ್ತು ಹಾಗೂ ಬೋನಸ್ ನ ಕದ್ಕೊಂಡ್ ಬರ್ತಾರೆ ಲಕ್ಕಪ್ಪ. ಐ ಥಿಂಕ್ ರೇಡರ್ಸ್ ಇಲ್ಲ ಅನ್ಸುತ್ತೆ ನನಗೆ ರಾಯಚೂರಿಗೆ ಅಲ್ಲಿ ಜಾಸ್ತಿ. ಗುರು ನಿಮ್ಗೇನ್ ಅನ್ಸುತ್ತೆ? ಮೋಸ್ಟ್ಲಿ ರೇಡ್ ಪಾಯಿಂಟ್ ಗಳು ಜಾಸ್ತಿ ಬಂದಿಲ್ಲ, ಅದಕ್ಕೋಸ್ಕರ ಅವರು ಟ್ಯಾಕ್ಲಿಂಗ್ ಅಲ್ಲಿ ಪಾಯಿಂಟ್ ತಗೊಳಕ್ ಹೋಗ್ತಿದಾರ ಅಂತ. ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದು ಸರಿ ಇದೆ. ರಾಯಚೂರಿನಲ್ಲಿ ರೈಡರ್ಸ್ನ ಕೊರತೆ ಇದೆ. ಇನ್ನೊಂದು ಏನಂತಂದ್ರೆ ಇವಾಗ ಪವರ್ ಪ್ಲೇನ ಧಾರವಾಡದವರು ಪಡ್ಕೊಂಡಿರೋದ್ರಿಂದ ಕಂಪ್ಲೀಟ್ ಆಗಿ ಬೋನಸ್ನ ಓಪನ್ ಆಗಿ ಬಿಡ್ತಾ ಇದ್ದಾರೆ. ಹೌದು, ಆ ಪವರ್ ಪ್ಲೇ ಆ ಸಿಂಬಲ್ ನಾವು ನೋಡಿದ್ವಿ. ಇದು ಡೂ ಆರ್ ಡೈ ರೇಡ್ ಕೂಡ. ಸೊ ಧಾರವಾಡ ಅವರು
ಪವರ್ ಪ್ಲೇನ ಇಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ರಾಯಚೂರು ಸೆಕೆಂಡ್ ಹಾಫ್ ಅಲ್ಲಿ ಪವರ್ ಪ್ಲೇ ತಗೊಳ್ತಾರೆ. ಸೊ ಈ ಒಂದು ಟ್ಯಾಕಲ್ ಪಾಯಿಂಟ್ ಮುಖಾಂತರ ಧಾರವಾಡಗೆ 2 ಅಂಕ ಬರುತ್ತೆ. ಯಾಕೆಂದ್ರೆ ಒಂದು ಟ್ಯಾಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ಅಂಕ. ಸೊ ಅದಕ್ಕೆ ನೋಡಿ 17 ಆಯ್ತು, 17ರಿಂದ 18ಕ್ಕೆ ಹೋಗುತ್ತೆ ಅದು. ಸೊ 2 ಅಂಕ ಬರುತ್ತೆ. ತುಂಬಾ ಒಳ್ಳೆ ಸಿಂಬಲ್ ಅನ್ನ ನಾವು ನೋಡಿದ್ವಿ ಅವಾಗ್ಲೇ, ಅಂಪೈರ್ ಅದನ್ನ ಗುರ್ತು ಮಾಡ್ಕೊಂಡಿದ್ರು. ಹಾಗೆ ಇನ್ನೊಂದು ಟಚ್ ಪಾಯಿಂಟ್. ಹೇಳ್ತಾ ಇದ್ದೆ ಗುರು, ನಾನು ಟ್ಯಾಕಲ್ ಮಾಡಕ್ ಹೋಗ್ಬಾರ್ದು, ನರೇಂದ್ರ ಅವರನ್ನ ಬಿಟ್ಬಿಡ್ಬೇಕು ಆಟ ಆಡೋದಕ್ಕೆ ಅಂತ. ಆದ್ರೆ ಅರ್ಥ ಆಗ್ತಾ ಇಲ್ಲ ಪಾಪ ರಾಯಚೂರು ಅವರ ಡಿಫೆಂಡರ್ಸ್ಗೆ. ಖಂಡಿತವಾಗ್ಲೂ ಧಾರವಾಡದವರು ಈಗಾಗಲೇ ಲೀಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸಚಿನ್ ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಹೌದು, ಇನ್ನೊಂದು 2 ಅಂಕಗಳು ಬರುತ್ತೆ ಅಲ್ಲಿ. ಎಂತ ಒಳ್ಳೆ ರೂಲ್ ಅಲ್ವಾ ಪವರ್ ಪ್ಲೇ. 3 ನಿಮಿಷಗಳ ಕಾಲ ಏನೇ ಅಂಕ ಪಡ್ಕೊಂಡ್ರು ಅದಕ್ಕೊಂದು ಎಕ್ಸ್ಟ್ರಾ ಅಂಕ ಸಿಗುತ್ತೆ. ಹಾಗೇನೆ ಎದುರಾಳಿ ತಂಡಕ್ಕೆ ಇನ್ನೊಂದು ರೇಡ್ ಪಾಯಿಂಟ್ ಅಂದ್ರೆ ಈಗ ಇನ್ನೊಂದ್ 2 ಅಂಕ ಬಂದಂಗಾಯ್ತು. ಸೊ ಡಿಫೆನ್ಸ್ ಅಲ್ಲಿ ಈಗಾಗಲೇ ಅವರು 4 ಅಂಕ ಪಡ್ಕೊಂಡಿದ್ದಾರೆ 2 ಟ್ಯಾಕಲ್ ಮುಖಾಂತರ, ಹಾಗೂ ರೇಡ್ ಪಾಯಿಂಟ್ ಅಲ್ಲಿ ಈಗ 2 ಅಂಕಗಳನ್ನ ಪಡ್ಕೊಂಡಿದ್ದಾರೆ ಒಂದು ಟಚ್ ಪಾಯಿಂಟ್ ಮುಖಾಂತರ. ಪವರ್ ಪ್ಲೇ ಆ ಒಂದು ಡಬ್ಬಿನ ನಾವು ನೋಡ್ಬೋದು. ಅದು ಒಳ್ಳೆ ವಿಷಯ. ಯಾಕೆಂದ್ರೆ ನೋಡುಗರಿಗೆ ಎಲ್ರಿಗೂ ಕೂಡ ಅರ್ಥ ಆಗ್ಲಿ ಏನಕ್ಕೆ ಆ ಒಂದು ಡಬ್ಬಿನ ಇಟ್ಕೊಂಡಿದೀವಿ, ಏನಕ್ಕೆ ಅದನ್ನ ನಾವು ಗುರ್ತಿಸ್ಕೋತೀವಿ ಅಂತ ಹೇಳಿದ್ರೆ 3 ನಿಮಿಷಗಳ ಕಾಲ ಇಲ್ಲಿ ಮುಕ್ತಾಯ ಆಗುತ್ತೆ. ಕೋಚ್ ನಿಜವಾಗ್ಲೂ ರಾಯಚೂರು ಡಿಸ್ಟ್ರಿಕ್ಟ್ಗೆ ಇಲ್ಲಿ ಹನುಮೇಶ್ ಅವರು ತುಂಬಾ ಒತ್ತಡದಲ್ಲಿದ್ದಾರೆ. 20 ಅಂಕಗಳ ಲೀಡ್, ತುಂಬಾ ದೊಡ್ಡ ಲೀಡ್ ಆಗುತ್ತೆ ಇಲ್ಲಿ ಕಬಡ್ಡಿ ಆಟದಲ್ಲಿ 20 ಅಂಕ ಅನ್ನೋದು ಅಲ್ವಾ. ಖಂಡಿತವಾಗ್ಲು ಧಾರವಾಡ್ಗೆ ಇವಾಗ ಪವರ್ ಪ್ಲೇ ಆನ್ ಆಗಿರೋದು. ಸೆಕೆಂಡ್ ಹಾಫ್ ಅಲ್ಲಿ ರಾಯಚೂರಿಗೆ ಅವಕಾಶ ಸಿಗುತ್ತೆ. ಟೈಮ್ ಔಟ್ನಲ್ಲಿ ಕೋಚ್ ಧಾರವಾಡದ ದ್ಯಾಮಣ್ಣ ಸಾಕಷ್ಟು ಅನುಭವದ ಬಗ್ಗೆ ಆ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪವರ್ ಪ್ಲೇ ರೂಲ್ ಅಳವಡಿಕೆ ಆಗಿರೋದು ಧಾರವಾಡಕ್ಕೆ ಪ್ಲಸ್ ಆಗ್ತಾ ಇದೆ. ಆ ಸ್ಕೋರನ್ನು ಸಹ ನಾವು ನೋಡ್ಬೋದು, ಎಷ್ಟು ಲೀಡನ್ನಲ್ಲಿ ಪಡ್ಕೊಂಡಿದ್ದಾರೆ. ಹೌದು, ಮತ್ತೊಮ್ಮೆ ಎಲ್ರಿಗೂ ನೋಡೋರ್ಗೆ ಆ ಪವರ್ ಪ್ಲೇ ರೂಲ್ ನ ಮತ್ತೊಮ್ಮೆ ಹೇಳ್ತಾ ಇರೋಣ ಗುರು. ಏನು ಅಂದ್ರೆ 3 ನಿಮಿಷಗಳ ಕಾಲ ಟಾಸ್ ನ ಗೆದ್ದಂತ ತಂಡ ಅದನ್ನ ಫಸ್ಟ್ ಆಯ್ಕೆ ಮಾಡ್ಕೋತಾರೆ. ಸೊ ರಾಯಚೂರು ಅವರು ಟಾಸ್ ಗೆದ್ದಿದ್ದಾರೆ, ಆದ್ರೆ ಅಲ್ಲಿ 2ನೇ ಹಾಫ್ ನಮಗೆ ಪವರ್ ಪ್ಲೇ ಬೇಕು ಅಂತ ಹೇಳಿರೋದ್ರಿಂದ ಧಾರವಾಡ ಅವರಿಗೆ ಅವಕಾಶ ಸಿಗುತ್ತೆ ಮೊದಲನೇ ಹಾಫ್ ಅಲ್ಲಿ ಪವರ್ ಪ್ಲೇನ ಅಳವಡಿಸ್ಕೊಳ್ಳೋದಕ್ಕೆ. ಹಾಗೆ ಇನ್ನೊಂದು ಬ್ಲಾಕ್ ರೈಟ್ ಕವರ್ ಇಂದ ಅದ್ಭುತವಾಗಿತ್ತು ನೋಡೋದಕ್ಕೆ. ಇನ್ನೊಂದು ಟ್ಯಾಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಇನ್ನೊಂದು ಅಂಕ, 2 ಅಂಕ ಇಲ್ಲಿ ಸೇರ್ಪಡೆ ಆಗುತ್ತೆ ಧಾರವಾಡ್ಗೆ. ಈಗ ಪವರ್ ಪ್ಲೇಯ ಸಮಯ ಮುಗ್ದಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲಿ ತುಂಬಾ ಚೆನ್ನಾಗಿ ಪವರ್ ಪ್ಲೇಯ ಸಮಯ ಮುಗ್ದಿದೆ. 3 ನಿಮಿಷಗಳ ಕಾಲ ಪವರ್ ಪ್ಲೇ ಇರುತ್ತೆ. ಆ ಪವರ್ ಪ್ಲೇ ಅಲ್ಲಿ ಧಾರವಾಡ ಅಂತೂ 3 ಟ್ಯಾಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಅಲ್ಲಿ 3 ಇಂಟು 2 6 ಅಂಕಗಳನ್ನ ಡಿಫೆನ್ಸ್ ಅಲ್ಲಿ ತಗೊಂಡಿದ್ದಾರೆ, ಹಾಗೂ 1 ರೇಡ್ ಪಾಯಿಂಟ್ ಬಂದಿತ್ತು. ಸೊ 1 ಅಂತ ಹೇಳಿದ್ರೆ ಅದನ್ನ 2 ರೇಡ್ ಪಾಯಿಂಟ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ 8 ಅಂಕ ಗುರು. ತುಂಬಾ ಚೆನ್ನಾಗಿ ಪವರ್ ಪ್ಲೇನ ಉಪಯೋಗ ಮಾಡ್ಕೊಂಡ್ರು. ಹಾಗೆ ಎದುರಾಳಿ ತಂಡಕ್ಕೆ ಪ್ರತಿ 2ನೇ ರೇಡು ಡೂ ಆರ್ ಡೈ ರೇಡ್ ಆಗ್ಬಿಡುತ್ತೆ. ಎಂತ ಒಳ್ಳೆ ಇನೋವೇಷನ್ ಅಲ್ಲ ಇಲ್ಲಿ ನಮ್ಮ ಗಂಡಬೇರುಂಡ ಟ್ರೋಫಿಲಿ ಇದು. ನಿಜವಾಗ್ಲೂ ಗಂಡಬೇರುಂಡ ಟ್ರೋಫಿ ಒಂದೊಳ್ಳೆ ಮ್ಯಾಚ್ ನ ರೂಲ್ಸ್ ಅನ್ನ ಇಲ್ಲಿ ತಂದಿರೆ. ಸಾಕಷ್ಟು ಬದಲಾವಣೆಗಳಂತೂ ಇದ್ದೇ ಇದೆ. ಪವರ್ ಪ್ಲೇ ಇರ್ಬೋದು, ಅದೇ ರೀತಿ ಕ್ವಾರ್ಟರ್ ಫೈನಲ್ ನಂತರದಲ್ಲಿ ಏನು ಸೆಮಿಫೈನಲ್ನಲ್ಲೂ ಸಹ ನಾವು ಬೆಸ್ಟ್ ಆಫ್ 3 ಮ್ಯಾಚಸ್ ಅನ್ನ ನೋಡಬಹುದು. ಈ ಬಾರಿ ಒಂದು ಆಟ, ಆದ್ರೆ ನರೇಂದ್ರ ಜೊತೆಗೆ ಇಲ್ಲಿ ಇನ್ನೂ ಸಾಕಷ್ಟು ರೇಡ್ ಪಾಯಿಂಟ್ ಗಳನ್ನ ಬಾಚ್ಕೊಂಡು ಹೋಗ್ತಾ ಇರೋದು ಬಸವರಾಜ್. ಈಗ ತಾನೇ ಆಲ್ ಇನ್ ಆಗಿದ್ರು ಗುರು. 2ನೇ ಆಲ್ ಔಟ್ ಅನ್ನ ಅನುಭವಿಸ್ಕೊಂಡು ರಾಯಚೂರು ಈಗ ತಾನೇ ಆಲ್ ಇನ್ ಆಗಿದ್ರು. ಆದ್ರೆ ಬಸವರಾಜ್ ಸೂಪರ್ ರೇಡ್ ಅನ್ಸುತ್ತೆ ನನಗೆ ಇಲ್ಲಿ ಯಾಕೋ. ಖಂಡಿತವಾಗ್ಲೂ 3 ಪಾಯಿಂಟ್ ಅನ್ನ ತುಂಬಾ ಈಸಿಯಾಗಿ ತಗೊಂಡು ಹೋಗ್ತಾರೆ. ಟಚ್ ಪಾಯಿಂಟ್ ಗಳನ್ನ ಡಿಫೆನ್ಸ್ ಅಲ್ಲಿ ಕೊರತೆ ಇದೆ, ಆದ್ರೆ ಆ ಕೊರತೆ ಧಾರವಾಡಲ್ಲಿ ಇಲ್ಲ. ತುಂಬಾ ಹೊತ್ತಿನ ನಂತರ ಒಂದು ರೇಡ್ ಪಾಯಿಂಟ್ ಬರುತ್ತೆ ರಾಯಚೂರಿಗೆ. ಮತ್ತೆ ರೆಡ್ ನಲ್ಲಿ ಅಪ್ಪು ಅವರು ತನ್ನ ಹೈಟ್ ಅನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಸೊ ನರೇಂದ್ರ ಅವರನ್ನ ನೀವು ಅಪ್ಪು, ಅದೇ ನರೇಂದ್ರ ಅವ್ರನ್ನ ಅಪ್ಪು ಅಂತ ಕರಿತೀರಾ ನೀವು? ಎಸ್, ಖಂಡಿತವಾಗ್ಲು. ಏನಕ್ಕೋಸ್ಕರ ಅಂತ ತಿಳ್ಕೊಬೋದಾ ಗುರು? ಯಾಕೆ ಅವರು ಅಪ್ಪು ಅಂತ ಅವ್ರಿಗೆ ಪ್ರೀತಿಯ ಒಂದು ಹೆಸರು ಬಂದಿರೋದು? ಎಲ್ಲ ಅವರ ಸ್ನೇಹಿತರು ಅಪ್ಪು ಅಪ್ಪು ಅಂತಾನೆ ಕರೀತಾರೆ. ಓ
ಸೊ ಈ ನಾರ್ದರ್ನ್ ಝೋನ್ ಅಲ್ಲಿ, ನಾರ್ದರ್ನ್ ಬೆಲ್ಟ್ ಅಲ್ಲಿ ಅಪ್ಪು ಅಂತಾನೆ ಫೇಮಸ್ ನರೇಂದ್ರ ಅವರು ಅಲ್ವಾ? ಅದೇ ರೀತಿ ಆಡಿದಾರೆ ಕೂಡ. ಖಂಡಿತವಾಗ್ಲು ಅದೇ ರೀತಿ ಪವರ್ ಸ್ಟಾರ್ ತರಾನೇ ಆಡಿದಾರೆ ಅಂತಾನೆ ಹೇಳ್ಬೋದು. ಕಡೆ ರೇಡ್ ಆಗುತ್ತೆ ಈ ಒಂದು ಹಾಫ್ ಅಲ್ಲಿ. ಇದನ್ನ ಬೇಗ ಮುಗಿಸ್ಕೊಂಡು ರಾಯಚೂರು ಎರಡನೇ ಹಾಫ್ಗೆ ಪ್ಲಾನಿಂಗ್ ನ ಮಾಡ್ಕೋಬೇಕು. ಬೋನಸ್ ಪ್ರಯತ್ನ ಇರುತ್ತೆ, ಆದ್ರೆ ಬೋನಸ್ ಸಿಗೋದಿಲ್ಲ. ಬೋನಸ್ ಇರೋದಿಲ್ಲ. ಇನ್ನೊಂದು ರೇಡ್ಗೆ ಅವಕಾಶ ಇದೆ. ಸೊ ನಿಮ್ಮ ಅಪ್ಪು ಅವರು ಬರ್ತಾರಾ? ಇಲ್ಲ, ಇಲ್ಲಿ ಬಸವರಾಜ್ ಅವರು ಬರ್ತಾರೆ ಈಗ ಗುರು. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು ಈ ಬಾರಿ. ಬೋನಸ್ ನ ಜೊತೆಯಲ್ಲಿ 3 ಟಚ್ ಪಾಯಿಂಟ್. ಮೂರು ಖಂಡಿತವಾಗ್ಲೂ ಸೂಪರ್ ಡೂಪರ್ ರೈಡ್. ಧಾರವಾಡ ಆ ಟಚ್ ಪಾಯಿಂಟ್ ಗಳಲ್ಲಿ